ನಾನು ನಿಮ್ಮ ಬ್ಯಾಂಕರ್ ನವೀನ್ ರೇಬಗಿ. ಸೊ ಈ ಒಂದು ಕ್ವಿಕ್ ವಿಡಿಯೋ ಮಾಡೋಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ ರಿಗಾರ್ಡಿಂಗ್ RRB PO ಆ್ಯಂಡ್ ಕ್ಲರ್ಕ್ ಮೇನ್ಸ್ ಎಕ್ಸಾಮ್ ಪ್ರಿಪ್ರೇಷನ್. ಇದು ಒಂದು ಅರ್ಜೆಂಟ್ ರಿಮೈಂಡರ್ ಫಾರ್ ಮೇನ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತಾನೆ ಹೇಳ್ಬೋದು ಫಾರ್ RRB PO ಆ್ಯಂಡ್ ಕ್ಲರ್ಕ್. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ RRB PO ಆ್ಯಂಡ್ RRB ಕ್ಲರ್ಕ್ IBPS ಕ್ಯಾಲೆಂಡರ್ ಆಲ್ರೆಡಿ ಡಿಕ್ಲೇರ್ ಆಗಿದೆ. ಅದರಲ್ಲಿ PO ಎಕ್ಸಾಮ್ ಪ್ರಿಲಿಮ್ಸ್ ಜುಲೈ ಮತ್ತು ಆಗಸ್ಟ್ನಲ್ಲಿದ್ದರೆ ಮೇನ್ಸ್ ಎಕ್ಸಾಮ್ ಸೆಪ್ಟೆಂಬರ್ನಲ್ಲಿದೆ. ಅದೇ ಥರ RRB ಕ್ಲರ್ಕ್ ಎಕ್ಸಾಮ್ ಪ್ರಿಲಿಮ್ಸ್ ಆಗಸ್ಟ್ ಸೆಪ್ಟೆಂಬರ್ನಲ್ಲಿದ್ದರೆ ಮೇನ್ಸ್ ಎಕ್ಸಾಮ್ ನವಂಬರ್ ಮಂತ್ನಲ್ಲಿ ಇದೆ. ಸೊ ಈಗ ನಾವು ಫ್ಲೋ ಚಾರ್ಟ್ ಆಫ್ ಪ್ರಿಪರೇಷನ್ ಅನ್ನ ನೋಡೋಣ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಾವು ಯಾವ ತರ ಪ್ರಿಪೇರ್ ಆಗಿ ಹೋಗ್ತೀವಿ ಅಂತ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಒಬ್ರು ಟೀಚರ್ನ ತಗೊಂತೀವಿ, ಪ್ರತಿಯೊಂದು ಸಬ್ಜೆಕ್ಟಿಗೆ ಒಬ್ಬರು ಟೀಚರ್ ಅನ್ನು ತಗೊಂಡು ನಮ್ಮ ಪೂರ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ಸಿಲೆಬಸ್ ನ ಕಂಪ್ಲೀಟ್ ಮಾಡಿದ್ಮೇಲೆ ನಾವು ನಮ್ಮ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಪ್ರಾಕ್ಟೀಸ್ ಅಲ್ಲಿ ನಾವು ಫಸ್ಟ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ನೋ ಟೈಮ್ ಲಿಮಿಟ್. ಸೊ ಅಂದ್ರೆ ಯಾವುದೇ ಟೈಮ್ ಲಿಮಿಟ್ ಇಲ್ಲದೆ ನಾವು ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಇದರಲ್ಲಿ ಯಾವ್ದು ಬರ್ತಪ್ಪ ಅಂದ್ರೆ PDF ಬರುತ್ತೆ ಅಥವಾ ವಿಡಿಯೋಸ್ ಅಥವಾ ಬೇರೆ ಬೇರೆ ತರ ಯಾವುದೇ ಟೈಮ್ ಲಿಮಿಟ್ ಇಲ್ಲದೆ ನಾವು ಫಸ್ಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಇದು ನೆಕ್ಸ್ಟ್ ಆದ ಕೂಡ ನಾವೇನಪ್ಪ ಅಂದ್ರೆ ಟೈಮ್ ಲಿಮಿಟ್ ಅಲ್ಲಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಸೊ ಇದರಲ್ಲಿ ನಾವು ಸೆಕ್ಷನಲ್ಸ್ ಇರ್ಬೋದು ಅಥವಾ ಚಾಪ್ಟರ್ ವೈಸ್ ಟೆಸ್ಟ್ ಇರ್ಬೋದು. ಸೊ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ತೀವಿ, ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಇನಿಷಿಯಲಿ. ಸೊ ಇವೆಲ್ಲ ಆದ ಕೂಡ ನಾವು ಪ್ರಿಲಿಮ್ಸ್ ಎಕ್ಸಾಮ್ಗೆ ಸೊ ಕಂಪ್ಲೀಟ್ ಆಗಿ ಒಂದು ಪ್ರಿಲಿಮ್ಸ್ ಮಾರ್ಕ್ಸ್ ಏನಿರ್ತಾವಲ್ಲ, ಪ್ರಿಲಿಮ್ಸ್ ಮಾರ್ಕ್ಸ್ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಈ ಪ್ರಿಲಿಮ್ಸ್ ಮಾರ್ಕ್ಸ್ ಆದ ಕೂಡ ನೆಕ್ಸ್ಟ್ ಬರೋ ಸ್ಟೇಜ್ ಅಪ್ಪ ಅಂತಂದ್ರೆ ನಾವು ಮೇನ್ಸ್ ಎಕ್ಸಾಮ್ ಮಾರ್ಕ್ ಅನ್ನ ಕೊಡ್ತೀವಿ. ಈ ಮೇನ್ಸ್ ಎಕ್ಸಾಮ್ ಅಲ್ಲಿ ನಾವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ನಮ್ಮ ಸೆಲೆಕ್ಷನ್ ಕನ್ಫರ್ಮ್ ಇರುತ್ತೆ. ಸೊ ಇದು ನಮ್ಮ ಅಲ್ಟಿಮೇಟ್ ಗೋಲ್ ಆಗಿರುತ್ತೆ. ಆದ್ರೆ ಬಹಳಷ್ಟು ಜನ ಒಂದು ಸ್ಟೇಜ್ ನಲ್ಲಿ ಫೇಲ್ ಆಗೋದು ಯಾವ್ದಪ್ಪ ಅಂತಂದ್ರೆ ಅದು ಈ ಫೇಸ್ ಏನು ಪ್ರಿಲಿಮ್ಸ್ ಎಕ್ಸಾಮ್ ನಿಂತ ಮೇನ್ಸ್ ಎಕ್ಸಾಮ್ ಅಲ್ಲ, ಈ ಸ್ಟೇಜ್ ಅಲ್ಲಿ ಬಹಳಷ್ಟು ಜನ ಫೇಲ್ ಆಗ್ತಾರೆ. ಅಂದ್ರೆ ಪ್ರಿಲಿಮ್ಸ್ ಏನೋ ಅವ್ರು ಕ್ವಾಲಿಫೈ ಆಗ್ತಾರೆ, ಬಟ್ ಮೇನ್ಸ್ ಎಕ್ಸಾಮ್ ಅಲ್ಲಿ ಅವರು ಚೆನ್ನಾಗಿ ಪ್ರಿಪೇರ್ ಮಾಡಲ್ಲ. ಸೊ ಅದರಿಂದ ಅವರು ಸೆಲೆಕ್ಷನ್ ಆಗಲ್ಲ. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿರ್ಬೋದು, ನೀವು 100 ಪ್ರಿಲಿಮ್ಸ್ ಅನ್ನ ಪಾಸ್ ಆಗಿ ಒಂದು ಮೇನ್ಸ್ ಕ್ವಾಲಿಫೈ ಆಗಿಲ್ಲ ಅಂದ್ರೆ ನಿಮ್ದು ಸೆಲೆಕ್ಷನ್ ಆಗಲ್ಲ. ಅದೇ ತರ ನೀವು ಒಂದೇ ಪ್ರಿಲಿಮ್ಸ್ ಕ್ವಾಲಿಫೈ ಆಗಿ ಒಂದೇ ಮೇನ್ಸ್ ಎಕ್ಸಾಮ್ ಏನಾದ್ರು ಕ್ವಾಲಿಫೈ ಆದ್ರೆ ನಿಮ್ ಸೆಲೆಕ್ಷನ್ ಶ್ಯೂರಿಟಿ ಇರುತ್ತೆ. ಸೊ ಬರೀ ಪ್ರಿಲಿಮ್ಸ್ ಇಂದ ನೀವು ಎಕ್ಸಾಮ್ ಅನ್ನ ಕ್ವಾಲಿಫೈ ಮಾಡಿದ್ರೆ ನಿಮ್ ಫೈನಲ್ ಸೆಲೆಕ್ಷನ್ ಆಗಲ್ಲ. ನಿಮ್ಗೆ ಅಲ್ಟಿಮೇಟ್ ಜಾಬ್ ಬೇಕಪ್ಪ ಅಂತಂದ್ರೆ ನೀವು ಮೇನ್ಸ್ ಎಕ್ಸಾಮ್ ಕೂಡ ಸೆಲೆಕ್ಷನ್ ಆಗ್ಲೇಬೇಕು. ಸೊ ಒಂದು ಕ್ಯಾಂಡಿಡೇಟ್ಸ್ ಮೆಂಟಾಲಿಟಿ ಯಾವ್ದಪ್ಪ ಅಂತಂದ್ರೆ ಅವರು ಪ್ರಿಲಿಮ್ಸ್ ನ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ, ಆಮೇಲೆ ಅವ್ರು ಮೇನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಲ್ಲ. ಆಮೇಲೆ ಅವ್ರು ಪ್ರಿಲಿಮ್ಸ್ ರಿಸಲ್ಟ್ ಕ್ವಾಲಿಫೈ ಅಂತ ಬರುತ್ತೆ, ಆಮೇಲೆ ಅವ್ರು ಅವಾಗ ಮೇನ್ಸ್ ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವ್ರು ಮೇನ್ಸ್ ಎಕ್ಸಾಮ್ ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಲ್ಲ. ಹೋಗ್ಲಿ ಬಿಡು, ಈಗ RRB PO ಅಂತೂ ಮುಗಿದೋಯ್ತು, ಮೇನ್ಸ್ ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಿಲ್ಲ, RRB ಕ್ಲರ್ಕ್ ಪ್ರಿಪೇರ್ ಆಗೋಣ ಅಂತಾರೆ. ಆ ಟೈಮಲ್ಲಿ ಅವ್ರು ಮತ್ತೆ RRB ಕ್ಲರ್ಕ್ ಪ್ರಿಲಿಮ್ಸ್ ನ ಜಾಸ್ತಿ ಫೋಕಸ್ ಮಾಡ್ತಾರೆ, ಮೇನ್ಸ್ ಎಕ್ಸಾಮ್ ಅನ್ನು ಫೋಕಸ್ ಮಾಡಲ್ಲ. ಅದೇ ತರ RRB ಕ್ಲರ್ಕ್ ಕೂಡ ಮಿಸ್ ಆಗ್ಬಿಡುತ್ತೆ. ಆಮೇಲೆ ಅವರು RRB ಕ್ಲರ್ಕ್ ಮಿಸ್ ಆಯ್ತು, ಈ ಸಲ IBPS ಕ್ಲರ್ಕ್ ಟ್ರೈ ಮಾಡೋಣ ಅಂತೇಳಿ ಮತ್ತೆ ಪ್ರಿಲಿಮ್ಸ್ ಎಕ್ಸಾಮ್ ಜಾಸ್ತಿ ಫೋಕಸ್ ಮಾಡ್ತಾರೆ, ಮೇನ್ಸ್ ಎಕ್ಸಾಮ್ ಒಟ್ಟ ಫೋಕಸ್ ಮಾಡಲ್ಲ. ಇದೇ ತರ ಅವ್ರು IBPS ಕ್ಲರ್ಕ್ ಆತ ಸೇಮ್ ಅದೇ ಒಂದು ಮೇನ್ಸ್ ಎಕ್ಸಾಮ್ ಅವ್ರು ಒಟ್ಟ ಯಾವ ಎಕ್ಸಾಮ್ ಅಲ್ಲೂ ಪ್ರಿಪೇರ್ ಆಗಲ್ಲ. ಸೊ ಇದಂತ IBPS ಕ್ಲರ್ಕ್, IBPS PO, SBI ಕ್ಲರ್ಕ್, SBI PO ಇದೇ ತರ ಮಲ್ಟಿಪಲ್ ಆಫ್ ಎಕ್ಸಾಮ್ಸ್ ನ ಬರೀ ಶಿಫ್ಟ್ ಆಗ್ತಾ ಹೋಗ್ಬಿಡ್ತಾರೆ. ಬಟ್ ಅಲ್ಟಿಮೇಟ್ ಆಗಿ ಯಾವುದೇ ಮೇನ್ಸ್ ಎಕ್ಸಾಮ್ ಅನ್ನು ಸೆಲೆಕ್ಟ್ ಆಗಲ್ಲ. ಇಫ್ ಸಪೋಸ್ ನೀವು ಏನಾದ್ರು ಮೇನ್ಸ್ ಎಕ್ಸಾಮ್ ಅಲ್ಲಿ ನೀವು ಏನಾದ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂದ್ರೆ ಇಲ್ಲಿ ನಿಮ್ ಸೆಲೆಕ್ಷನ್ ಆಗಿ ಯಾವುದೇ ರೀತಿ ಚಾನ್ಸಸ್ಗಳು ಇರಲ್ಲ. ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನೀವು ಪ್ರಿಲಿಮ್ಸ್ ನ ಒಂದು ಸ್ಟೇಜ್ ಅಲ್ಲಿ ಪ್ರಿಪೇರ್ ಆಗಿದ್ದೀರಪ್ಪ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ನೀವು ಮೇನ್ಸ್ ಎಕ್ಸಾಮ್ ಪ್ರಿಪರೇಷನ್ ಮಾಡೋದನ್ನ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾದ್ರೆ ಈಗ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಅಲ್ಲಿ ಡಿಫ್ರೆನ್ಸ್ ಏನಿದೆ? ಸೊ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎಕ್ಸಾಮ್ ಅಲ್ಲಿ ಕಾನ್ಸೆಪ್ಟ್ಗಳು ಸೇಮ್ ಇರುತ್ತೆ, ಕಾನ್ಸೆಪ್ಟ್ ಅಲ್ಲಿ ಯಾವುದೇ ರೀತಿ ವೇರಿಯೇಷನ್ಸ್ ಇರಲ್ಲ. ಆದ್ರೆ ಡಿಫ್ರೆನ್ಸ್ ಎಲ್ಲಿ ಬರ್ತಪ್ಪ ಅಂತಂದ್ರೆ ಲೆವೆಲ್ ಆಫ್ ಕ್ವಶನ್ಸ್ ಅಲ್ಲಿ ಬರುತ್ತೆ. ಸೊ ನೀವು ನೋಡಿರ್ತೀರ ಒಂದು ಪಜಲ್ ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಬರೀ ವೇರಿಯೇಬಲ್ಸ್ ಒಂದಿತ್ತಪ್ಪ ಅಂತಂದ್ರೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಜಾಸ್ತಿ ವೇರಿಯೇಬಲ್ಸ್ ಗಳು ಇರುತ್ತೆ, ಮತ್ತೆ ಗಿವನ್ ಡಾಟಾ ಕೂಡ ಜಾಸ್ತಿ ಇರುತ್ತೆ. ಇನ್ನು ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕಟ್ ಆಫ್ ಅರೌಂಡ್ 50% ಇರುತ್ತೆ, ಮೇನ್ಸ್ ಅಲ್ಲಿ ಅರೌಂಡ್ 30%. ಇದು ಕರ್ನಾಟಕ ಸ್ಟೇಟ್ಗೋಸ್ಕರ ಇದೆ. ಸೊ ಇಲ್ಲಿ 40 ಔಟ್ ಆಫ್ 80 ಕಟ್ ಆಫ್ ಇತ್ತಪ್ಪ ಅಂತಂದ್ರೆ ಇಲ್ಲಿ ಅರೌಂಡ್ 60 ಔಟ್ ಆಫ್ 200 ಕಟ್ ಆಫ್ ಇರುತ್ತೆ. ಸೊ ಇದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಡಿಫಿಕಲ್ಟಿ ಲೆವೆಲ್ ಆಫ್ ಕ್ವಶನ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಕಟ್ ಆಫ್ ಕಡಿಮೆ ಇರುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಇಟ್ಸ್ ಆಲ್ ಅಬೌಟ್ ಸ್ಪೀಡ್ ಅಂಡ್ ಎಕ್ಯುರಸಿ. ಇಲ್ಲಿ ನೀವು ಪ್ರತಿಯೊಂದು ಕ್ವಶನ್ ನ ಸ್ಪೀಡ್ ಆಗಿ ಮಾಡ್ಬೇಕಾಗುತ್ತೆ, ಮತ್ತೆ ಅದೇ ರೀತಿ ಎಕ್ಯುರಸಿಯಿಂದ ಮಾಡ್ಬೇಕಾಗುತ್ತೆ. ಆದ್ರೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇದು ಆಲ್ ಅಬೌಟ್ ಸೆಲೆಕ್ಷನ್ ಆಫ್ ಕ್ವಶನ್ಸ್. ನಿಮಗೆ ಯಾವ ಕ್ವಶನ್ ಸೆಲೆಕ್ಟ್ ಮಾಡ್ತಿರಲ್ಲ ಅದೇ ಗೇಮ್ ಚೇಂಜರ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ನೋಡ್ತಿರಬಹುದು ಇಲ್ಲಿ ಮೇನ್ಸ್ ಕಟ್ ಆಫ್ ಬರೀ 30% ಇದೆ ಅಂಡ್ ಪ್ರಿಲಿಮ್ಸ್ ಕಟ್ ಆಫ್ 50% ಇದೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಸ್ಪೀಡ್ ಅಂಡ್ ಎಕ್ಯುರಸಿ ಇರೋದ್ರಿಂದ ಬಹಳಷ್ಟು ಕ್ಯಾಂಡಿಡೇಟ್ಸ್ ಗಳು ಹೌದು ನಾವು ಸ್ಪೀಡ್ ಆಗಿ ಮಾಡ್ತೀವಿ ಅಂತ
ತುಂಬಾ ಕಾನ್ಫಿಡೆನ್ಸ್ ಬಹಳಷ್ಟು ಪ್ರಿಲಿಮ್ಸ್ಗೆ ಫೋಕಸ್ ಕೊಡ್ತಾರೆ. ಆದ್ರೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಸೆಲೆಕ್ಷನ್ ಆಫ್ ಕ್ವಶನ್ಸ್ ಇರುತ್ತಲ್ಲ, ಇಲ್ಲಿ ಅವರು ರಾಂಗ್ ಕ್ವಶನ್ಸ್ ಅನ್ನ ಸೆಲೆಕ್ಟ್ ಮಾಡಿ ತುಂಬಾ ವೇಸ್ಟ್ ಮಾಡ್ಬಿಡ್ತಾರೆ. ಇದರಿಂದ ಅವ್ರಿಗೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರೋದಿಲ್ಲ. ಅದರಿಂದ ಅವ್ರಿಗೆ ಮೇನ್ಸ್ ಎಕ್ಸಾಮ್ ನಾವು ಟ್ರೈ ಮಾಡಬೇಕು, ಮೇನ್ಸ್ ಎಕ್ಸಾಮ್ ಡಿಫ್ರೆಂಟ್ ಕ್ವಶನ್ಸ್ ಅನ್ನ ಟ್ರೈ ಮಾಡಬೇಕು, ನಾವು ಡಿಫ್ರೆಂಟ್ ಮಾರ್ಕ್ಸ್ ಅನ್ನ ಕೊಡಬೇಕು ಅನ್ನೋದು ಅವ್ರಿಗೊಂದು ಕಾನ್ಫಿಡೆನ್ಸ್ ಬರಂಗಿಲ್ಲ. ಮೇನ್ಸ್ ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಅಂತ ಅವ್ರು ಮೇನ್ಸ್ ಎಕ್ಸಾಮ್ ನ ಜಾಸ್ತಿ ಪ್ರಿಪರೇಷನ್ ಮಾಡಕ್ಕಾಗಲ್ಲ. ಅವ್ರು ಮೇನ್ಸ್ ಎಕ್ಸಾಮ್ ಅಂತ ಬಹಳಷ್ಟು ದೂರ ಇರ್ತಾರೆ. ಸೊ ಈಗ ನೆಕ್ಸ್ಟ್ ನಾವು ಹೌದಪ್ಪ, ಹಾಗಾದ್ರೆ ಮೇನ್ಸ್ ಎಕ್ಸಾಮ್ಗೆ ಯಾವಾಗ ಪ್ರಿಪೇರ್ ಆಗ್ಬೇಕು ಅನ್ನೋದು ಒಂದು ಬಹಳಷ್ಟು ಕ್ಯಾಂಡಿಡೇಟ್ಸ್ ಗಳಿಗೆ ಡೌಟ್ ಇರುತ್ತೆ. ಸೊ ಇಫ್ ಒಂದು ಪ್ರೀವಿಯಸ್ ಇಯರ್ ನಲ್ಲಿ, ಲಾಸ್ಟ್ ಇಯರ್ ಅಂದ್ರೆ 2024 ನಲ್ಲಿ ಬಹಳಷ್ಟು ಬ್ಯಾಂಕ್ ಎಕ್ಸಾಮ್ ಅಲ್ಲಿ ನಡೆದಿದ್ದು, ಅದರಲ್ಲಿ ನಿಮ್ದು ಬಹಳಷ್ಟು ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತಪ್ಪ ಅಂತಂದ್ರೆ ನೀವು ಪ್ರಿಲಿಮ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟ್ ಆಗಿ ನೀವು ಮೇನ್ಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಅದೇ ತರ ನಿಮ್ಗೆ ಸಪೋಸ್ ಈ ಇಯರ್ ಅಲ್ಲಿ ನೀವೇನಾದ್ರು ಬ್ಯಾಂಕ್ ಎಕ್ಸಾಮ್ ಅಟೆಂಡ್ ಆಗ್ತಾ ಇದ್ದೀರಾ, ಸೊ ನೀವು ಕೊಡೋ ಮಾರ್ಕ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಚೆನ್ನಾಗಿ ಸ್ಕೋರ್ ಬರ್ತಾ ಇದೆ, ಹೌದಪ್ಪ ನಂದು ಪರ್ಸೆಂಟೇಜ್ ಚೆನ್ನಾಗಿದೆ, ಸ್ಕೋರ್ ಚೆನ್ನಾಗಿದೆ ಅಂತಂದ್ರೆ ನೀವು ಮೇನ್ಸ್ಗೆ ಶಿಫ್ಟ್ ಆಗ್ಬೋದು, ಮೇನ್ಸ್ ಪ್ರಿಪರೇಷನ್ ಚಾಲು ಮಾಡ್ಬೋದು. ಅದೇ ರೀತಿ ಇಲ್ಲಪ್ಪ ನಾನು ಸ್ವಲ್ಪ ಮೇನ್ಸ್ ಹ್ಯಾಂಡಲ್ ಮಾಡಬೇಕು, ಪ್ರಿಲಿಮ್ಸ್ ಹ್ಯಾಂಡಲ್ ಮಾಡಬೇಕು, ಆ ತರ ಕ್ಯಾಂಡಿಡೇಟ್ಸ್ ನೀವು ಇದ್ರಪ್ಪ ಅಂತಂದ್ರೆ ನೀವು ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಈಗ ಕ್ಯಾಲೆಂಡರ್ ಅಲ್ಲಿ ಈಗ ಯಾವಾಗ ನಿಮ್ದು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತಲ್ಲ, ಅಥವಾ ಎಕ್ಸಾಮ್ ಒಂದು 15 days ಮುಂಚೆ ನೀವು ಪ್ರಿಲಿಮ್ಸ್ ಎಕ್ಸಾಮ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. ಅಥವಾ ಇಲ್ಲಪ್ಪ ನೀವು ರೆಗ್ಯುಲರ್ ಟಚ್ ಆಗಿರ್ಬೇಕಂತಂದ್ರೆ ನೀವು ಬರೀ 1 ಡೇಗೆ 1 ಮಾರ್ಕ್ ಅಥವಾ 2 ಡೇಗೆ 1 ಮಾರ್ಕ್ಸ್ ಕೊಟ್ರೆ ಸಾಕು, ನೀವು ನಿಮ್ ಪ್ರಿಲಿಮ್ಸ್ ಟಚ್ ಅಲ್ಲಿ ಇದ್ದೇ ಇರ್ತೀರ. ಸೊ ನೀವು ಜಾಸ್ತಿ ಮೇನ್ಸ್ ಬಗ್ಗೆ ಫೋಕಸ್ ಮಾಡೋದು ಒಳ್ಳೇದು. ಸೊ ಈಗ ಇನ್ನೊಂದೇನಪ್ಪಾ ಅಂತಂದ್ರೆ ಕಾಸ್ಟ್ ಆಫ್ ಇದರ ಅರ್ಥ ಏನಪ್ಪಾ ಅಂತಂದ್ರೆ ನೀವು ಬರೀ ಪ್ರಿಲಿಮ್ಸ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡ್ತಾ ಹೋದ್ರಿ, ಮೇನ್ಸ್ ಎಕ್ಸಾಮ್ ಅನ್ನು ಒಟ್ಟ ಫೋಕಸ್ ಮಾಡಲಿಲ್ಲ, ಇದರಿಂದ ನಿಮ್ ಸೆಲೆಕ್ಷನ್ ಏನಾದ್ರು ಡಿಲೇ ಆಯ್ತಪ್ಪ ಅಥವಾ ಸೆಲೆಕ್ಷನ್ ಏನಾದ್ರು ಪೋಸ್ಟ್ಪೋನ್ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಆಗೋ ಎಫೆಕ್ಟ್ಸ್ ಏನಪ್ಪಾ ಅಂತಂದ್ರೆ ಫಸ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಯಾಲ್ರಿ. ಸೊ ನೀವು ಅಪ್ರಾಕ್ಸಿಮೇಟ್ಲಿ 1 year ಸ್ಯಾಲ್ರಿನ ಲಾಸ್ ಮಾಡ್ಕೊಂತೀರಾ. ಅದೇ ತರ ನಿಮ್ ಟೈಮ್ ವೇಸ್ಟ್ ಕೂಡ ಆಗುತ್ತೆ. ಸೊ ನಿಮ್ಮ ಮತ್ತೆ 1 year ನೀವು ಮತ್ತೆ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಮತ್ತೆ ಅದೇ ಕರೆಂಟ್ ಅಫೇರ್ಸ್, ರೀಸನಿಂಗ್, ಅದೇ ಕ್ವಾಂಟ್, ಅದೇ ಇಂಗ್ಲಿಷ್ ಸಿಲೆಬಸ್ ಓದ್ಬೇಕಾಗತ್ತೆ. ಅದು ಒಂಥರ ಮತ್ತೆ ನೀವು ಎಲ್ಲ ಎಕ್ಸಾಮ್ ಅಪ್ಲಿಕೇಶನ್ ಅಮೌಂಟ್ ಕೊಡ್ಬೇಕಾಗುತ್ತೆ. ಅದು 1 year ವೇಸ್ಟ್ ಆಗುತ್ತೆ. ಮತ್ತೆ ಆ ಪ್ರೆಷರ್ ಕೂಡ ಬೇರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂಪಿಟೇಷನ್ ಡೇ ಟು ಡೇ ಇನ್ಕ್ರೀಸ್ ಆಗ್ತಾ ಇದೆ. ಮತ್ತೆ ಫ್ಯಾಮಿಲಿಯಿಂದ ಒಂದು ಕೂಡ ಪ್ರೆಷರ್ ಬೇರೆ ಬರ್ತಿರುತ್ತೆ, ನಿಮ್ ಫ್ರೆಂಡ್ಸ್ ಕೂಡ ಪ್ರೆಷರ್ ಆಗ್ತಾ ಇರ್ತಾರೆ. ಸೊ ಅದೇ ತರ ಮಲ್ಟಿಪಲ್ ಪ್ರೆಷರ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಇದೆಲ್ಲ ಒಂದು ನೀವು ಈಗ ಮೇನ್ಸ್ ಎಕ್ಸಾಮ್ ಪ್ರಿಪರೇಷನ್ ಏನಾದ್ರೂ ನೆಗ್ಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ಇದು ನಿಮಗೊಂದು ಕೊಡೋ ಒಂದು ಫೇಲ್ಯೂರ್ ಒಂದು ಕಾಸ್ಟ್ ಆಗಿ ನೀವು ಒಂದು ಬೆಲೆ ಕಟ್ಟಬೇಕಾಗುತ್ತೆ. ಸೊ ಫೈನಲ್ ಆಗಿ ಈ ವಿಡಿಯೋನ ಸಮ್ಮರಿ ಏನಪ್ಪಾ ಅಂತಂದ್ರೆ, ಸೊ ನಿಮ್ಮ RRB PO and ಕ್ಲರ್ಕ್ಗೆ ಇನ್ನು 2-3 months ಅಷ್ಟೇ ಉಳಿದಿದೆ. ಸೊ ನೀವು ಈ ಪ್ರಿಲಿಮ್ಸ್ ಎಕ್ಸಾಮ್ ನ ಪ್ರಿಪೇರ್ ಆಗಿದ್ರೆ ನಿಮಗೆ ಒಂದೇನಾದ್ರು ಕಾನ್ಫಿಡೆನ್ಸ್ ಇದೆಯಪ್ಪ ಅಂತಂದ್ರೆ ನೀವು ಮೇನ್ಸ್ ಎಕ್ಸಾಮ್ಗೆ ಶಿಫ್ಟ್ ಆಗಿ. ಸೊ ಲಾಸ್ಟ್ ಇಯರ್ ಬಹಳಷ್ಟು ಜನ ಕ್ಯಾಂಡಿಡೇಟ್ಸ್ಗಳು ಮೇನ್ಸ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಪ್ರಿಪೇರ್ ಮಾಡಿರಲ್ಲ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರ, ಅದಕ್ಕೋಸ್ಕರ ಅವ್ರು ಸೆಲೆಕ್ಷನ್ ಆಗಿಲ್ಲ. ಸೊ ಆದಷ್ಟು ಬೇಗ ನಿಮ್ಮ ಮೇನ್ಸ್ ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಅದೇ ರೀತಿ ನಿಮ್ಮ ಫೈನಲ್ ಗೋಲ್ ಏನಿದೆ ಸೆಲೆಕ್ಷನ್ ತಗೊಳ್ಳೋದು, ಆ ಸೆಲೆಕ್ಷನ್ ನ ತಗೊಳ್ಳಿ. ಸೊ ಈ ವಿಡಿಯೋ ಇದೇ ಈ ವಿಡಿಯೋದೊಂದು ಇಂಪಾರ್ಟೆಂಟ್ ರಿಮೈಂಡರ್ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಜೊತೆ ಕಮೆಂಟ್ ಮಾಡಿ. ಅದೇ ರೀತಿ ನೀವು ಯಾವ ತರ ಮೇನ್ಸ್ ಎಕ್ಸಾಮ್ ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.